ಫೆಬ್ರವರಿ 18ರಿಂದ ಆರಂಭವಾಗುವ ವಸಂತ ಋತುವಿನಲ್ಲಿ ಈ 6 ವಿಷಯಗಳನ್ನು ಗಮನದಲ್ಲಿಟ್ಟುಕೊಂಡವರು ಖಂಡಿತವಾಗಿಯೂ ವರ್ಷ ಪೂರ್ತಿ ಉತ್ತಮ ಆರೋಗ್ಯವನ್ನು ಪಡೆಯುತ್ತಾರೆ. ಈ ವಿಷಯಗಳನ್ನು ತಿಳಿಯುವ ಮೊದಲು ಒಂದು ಸಂಗತಿ ತಿಳಿದುಕೊಳ್ಳಿ. ವಸಂತ ಋತು ಎಂದರೆ ಕೇವಲ ಹವಾಮಾನ ಬದಲಾವಣೆಯಲ್ಲ, ಇದು ನಿಮ್ಮ ದೇಹದ ರೀಬೂಟಿಂಗ್ ಸಮಯವಾಗಿದೆ. ಈ ಕಾಲದಲ್ಲಿ ಎಚ್ಚರಿಕೆ ಮತ್ತು ಆಹಾರ ಪದ್ಧತಿಯಲ್ಲಿ ಸರಿಯಾದ ಬದಲಾವಣೆ ಮಾಡಿದರೆ ವರ್ಷ ಪೂರ್ತಿ ಉತ್ತಮ ಆರೋಗ್ಯ ಪಡೆಯಬಹುದು. ಆದರೆ ನಿರ್ಲಕ್ಷ್ಯ ವಹಿಸಿದರೆ ವರ್ಷ ಪೂರ್ತಿ ರೋಗಗಳು ಬರಬಹುದು. ಹಾಗಾದರೆ ಬನ್ನಿ ಮೊದಲನೇ ವಿಷಯವನ್ನು ತಿಳಿದುಕೊಳ್ಳೋಣ. ಈ ಸಮಯದಲ್ಲಿ ಕಫ ಕರಗಿ ಶ್ವಾಸಕೋಶಗಳಲ್ಲಿ ಸೇರುವುದರಿಂದ ಶೀತ, ಕೆಮ್ಮು, ಆಲಸ್ಯ ಮತ್ತು ಭಾರವಾಗುವಿಕೆ ಉಂಟಾಗಬಹುದು. ಆದ್ದರಿಂದ ಸಿಹಿ ಪದಾರ್ಥಗಳು, ಮೊಸರು, ಹಾಲು, ಮಜ್ಜಿಗೆ, ಲಸ್ಸಿ, ತುಪ್ಪ, ಡ್ರೈ ಫ್ರೂಟ್ಸ್, ಟೊಮ್ಯಾಟೊ, ಸೌತೆಕಾಯಿ ಮುಂತಾದವುಗಳನ್ನು ತಪ್ಪಿಸುವುದು ಉತ್ತಮ. ಎರಡನೇ ವಿಷಯ, ಪ್ರತಿದಿನ ಬೆಳಗ್ಗೆ 15ರಿಂದ 20 ಬೇವಿನ ಹೊಸ ಚಿಗುರುಗಳನ್ನು ಜಗಿಯಿರಿ. ಇದು ನಿಮ್ಮ ರಕ್ತವನ್ನು ಶುದ್ಧಗೊಳಿಸಿ ವರ್ಷ ಪೂರ್ತಿ ಚರ್ಮ ರೋಗಗಳು ಮತ್ತು ಜ್ವರದಿಂದ ರಕ್ಷಿಸುತ್ತದೆ. ಮೂರನೇ ವಿಷಯ, ಹಗಲಿನಲ್ಲಿ ನಿದ್ರೆ ಮಾಡುವುದು ವಿಷದಂತಿದೆ. ಅದನ್ನು ತಕ್ಷಣವೇ ತ್ಯಜಿಸಿ. ರಾತ್ರಿ ಜಾಗರಣೆ ಮಾಡಬೇಡಿ, ಇದರಿಂದ ಹಾನಿ ಉಂಟಾಗುತ್ತದೆ. ನಾಲ್ಕನೇ ವಿಷಯ, ಸಾಧ್ಯವಾದರೆ ಎಳ್ಳೆಣ್ಣೆಯಿಂದ ಮಸಾಜ್ ಮಾಡಿಕೊಳ್ಳಿ. ಬೆಚ್ಚಗಿನ ನೀರಿನಿಂದ ಸ್ನಾನ ಮಾಡಿ ಮತ್ತು ಲಘು ವ್ಯಾಯಾಮವನ್ನು ಅವಶ್ಯವಾಗಿ ಮಾಡಿ. ಐದನೇ ವಿಷಯ, ನಿಮ್ಮ ಆಹಾರದಲ್ಲಿ ಹಳೆ ಜೋಳ, ಹೆಸರುಬೇಳೆ, ಗೋಧಿ, ಪರ್ವಲಕಾಯಿ, ನುಗ್ಗೆಕಾಯಿ, ಸೂರಣ, ಮೆಂತ್ಯೆ, ಬದನೆಕಾಯಿ, ಶುಂಠಿ ಇತ್ಯಾದಿಗಳನ್ನು ಸೇರಿಸಿ. ಆರನೇ ವಿಷಯ, ಹರಡೆ ಚೂರ್ಣವನ್ನು ಸ್ವಲ್ಪ ಜೇನುತುಪ್ಪದ ಜೊತೆಗೆ ಬೆರೆಸಿ ಸೇವಿಸಿ. ಇದು ಕಫವನ್ನು ಮೂಲದಿಂದಲೇ ದೂರ ಮಾಡುತ್ತದೆ. ಹೀಗಾಗಿ ಸಂಧಿಕಾಲದ ಈ ನಿಯಮಗಳನ್ನು ಪಾಲಿಸುವ ವ್ಯಕ್ತಿ ದೈಹಿಕ ಚೈತನ್ಯವಷ್ಟೇ ಅಲ್ಲ, ಮಾನಸಿಕ ಸಂತೋಷ ಮತ್ತು ಓಜಸ್ಸನ್ನು ಅನುಭವಿಸುತ್ತಾನೆ. ಈ ಆರೋಗ್ಯ ಮಾಹಿತಿ ಬಹಳ ಉಪಯುಕ್ತವಾಗಿದೆ. ಅದನ್ನು ನಿಮ್ಮಲ್ಲೇ ಸೀಮಿತವಾಗಿರಿಸದೆ ಇತರರಿಗೂ ಹಂಚುವುದನ್ನು ಮರೆಯಬೇಡಿ. ಹರಿಯೋಣ.